ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನೋಡ್ತಾ ಇರೋದು ಸ್ಕ್ಯಾನಿಂಗೇ ಒಂಥರ ಅದ್ಭುತನೂ ಅನ್ಬೋದು, ವಿಚಿತ್ರನೂ ಅನ್ಬೋದು. ಕೇಸಿಂಗ್ ಆದ ತಕ್ಷಣ ಹತ್ತಡಿಗೆ ಸಾಯಲ್ ಆಗಿದೆ ಬೋರು. ಕಸ್ಟಮರು ಹೊಸ ಬೋರು ಮೋಟ್ರ್ ಬಿಡಬೇಕು, ಕೊಟೇಶನ್ ಕೊಡ್ರಿ ಅಂದ್ರಿ. ಸ್ಕ್ಯಾನಿಂಗ್ ಮಾಡಿದ್ರ ಸರ್ ಅಂದರೆ, ಇಲ್ಲ ಸ್ಕ್ಯಾನಿಂಗ್ ಏನು ಮಾಡಿಲ್ಲ ಅಂದರು. ಒನ್ ಟೈಮ್ ಸ್ಕ್ಯಾನಿಂಗ್ ಮಾಡಿ ನೋಡಿಬಿಡಿ ಸರ್, ಎಷ್ಟು ಅಡಿ ಐತೆ ನೋಡಿ. ಒಂದು 10-20 ಅಡಿ ಮುಚ್ಚಿರ್ತದೆ, ಒಂದು 50 ಅಡಿ ಕಡಿಮೆ ಹಾಕ್ಕೊಳ್ಳೋಣ. 1000 ಅಡಿ ಚಿಲ್ಲರೆ ಇರೋದು ಬೋರು. ಕೇಸಿಂಗ್ ಆಗಿ 10 ಅಡಿಗೆ ಬೋರ್ ಕ್ಲೋಸ್ ನೋಡಿ. ಈ ಥರ ಸಾಯಿಲ್ ಆಗಿದೆ. ಇಲ್ಲಿ ಲೈಟಾಗ ಒಂದು ಹೋಲ್ ಕಾಣಿಸ್ತಾ ಇದೆ, ಗಮನಿಸ್ಬೋದು. ಇವಾಗ ಎಲ್ಲೋ ಕಲರ್ ಟಿಕ್ ಮಾರ್ಕ್ ಬಂತಿಲ್ಲ. ಆ ಗ್ಯಾಪಲ್ಲಿ ಕ್ಯಾಮ್ರಾ ಹೋಗುತ್ತೆ ನೋಡಿರಿ ಫ್ರೆಂಡ್ಸ್, ಕ್ಲೀನಾಗಿ ನೀವು. ಇಷ್ಟು ಗ್ಯಾಪಲ್ಲಿ ಕ್ಯಾಮ್ರಾ ಹೋಗುತ್ತೆ. ಕ್ಯಾಮ್ರಾ ಹೋದ್ಮೇಲೆ ಅಲ್ಲೊಂದು ಗ್ಯಾಪ್ ಇದೆ, ಅದ್ರ ಕೆಳಗಡೆ ಒಂದು ಗ್ಯಾಪ್ ಇದೆ, ಅದು ಹಂಗೆ ಸಾಯಲ್ ಆಗಿದೆ. 2 ಗ್ಯಾಪ್ ದೊಡ್ಡದಿದೆ. ಫುಲ್ಲು ಸಾಯಲ್ ಆಗಿ ಅಗ್ಲ ಆಗಿಬಿಟ್ಟಿದೆ. ಹೆಚ್ಚು ಕಡಿಮೆ ಒಂದು 5 ಅಡಿ ಸಾಯಲ್ ಆಗಿದೆ ಬೋರು. ಇವಾಗ ಇದಕ್ಕೆ PUC ಕೇಸಿಂಗ್ ಹಾಕಿದ್ರು ನಿಲ್ಲಲ್ಲ, ಅದಕ್ಕೆ GA ಕೇಸಿಂಗೇ ಹಾಕ್ಸ್ಬೇಕು. ರಿಗ್ಗಲ್ಲಿ ಬೋರ್ಡ್ರಸ್ ಕ್ಲೀನ್ ಮಾಡಿ ಅದು ನೋಡ್ರಿ. ಇದನ್ನು ನೋಡ್ರಿ, ಇದು ದೊಡ್ಡ ಗ್ಯಾಪು, ಅದು ಹಂಗೆ ಆಗಿದೆ. ಅದಕ್ಕೆ MS ಕೇಸಿಂಗೇ ಹಾಕ್ಸ್ಬೇಕು. ಕಸ್ಟಮರ್ಗೆ ಹೇಳಿದ್ದೀರಿ MS ಕೇಸಿಂಗ್ ಹಾಕಬೇಕು, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ. ಕಸ್ಟಮರು ನೀವು ಹೇಳಂಗೆ ಮಾಡೋಣ, MS ಕೇಸಿಂಗ್ ಹಾಕೋಣ. ಪ್ಲಾಸ್ಟಿಕ್ ಕೇಸಿಂಗ್ ಹಾಕಿದ್ರೆ ತಿರ್ಗಾ ಯಾವುದೂ ಒಂದು ಕಲ್ಲು ಬಂಡೆ ಬಂದು ಬಿದ್ದೋಗ್ಬಿಟ್ರಿ, ಪ್ರೆಸ್ ಆಗಿಬಿಟ್ರೆ ಮೋಟ್ರ್ ಇಳಿಯಲ್ಲ. ಮೇನ್ ನಮ್ಗೆ ಆಶ್ಚರ್ಯ ಏನಾಗ್ತದೆ ಅಂದರೆ, ಇವಾಗೂ ಮೇಲೆ ಅಷ್ಟು ಗ್ಯಾಪ್ ಹೆಂಗೆ ಕ್ಯಾಮ್ರಾ ಹೋಯ್ತು ಅಂದರೆ ನಮಗೆ ಆಶ್ಚರ್ಯ. ಸಣ್ಣಗಿರೋದು ಗ್ಯಾಪು, ಆ ಗ್ಯಾಪಲ್ಲಿ ಯಾವ ಥರ ಕ್ಯಾಮ್ರಾ ಹೋಯ್ತು ನಮಗೆ ಅದು ಆಶ್ಚರ್ಯ. ನೋಡ್ಬೋದು ನೀವು, ಗ್ಯಾಪ್ಸ್ಗಳು ಚೆನ್ನಾಗಿದೆ, ನೀರು ಎಲ್ಲ ಚೆನ್ನಾಗಿದೆ, ಶಿಲ್ಟ್ ಇದೆ. ಆ ಮೇಲ್ಗಡೆ ಲೂಸ್ ಫಾರ್ಮೇಷನ್ದು ಶಿಲ್ಟು ಬೋರ್ ಒಳಗಡೆ ಬಿದ್ದಿದೆ, ಅದೇನು ತೊಂದರೆ ಇಲ್ಲ. ಕೇಸಿಂಗ್ ಟೋಟಲ್ ಬೋರ್ ಕೇಸಿಂಗ್ ಆಗಿದ್ರೆ ಇನ್ನೂ ಒಳ್ಳೆಯದೆ, ಅದು ಹೇಳಿದ್ದೀರಿ. ನೀರು ಎಲ್ಲ ಚೆನ್ನಾಗಿದೆ, ನೀರಾಗ ಗ್ಯಾಪ್ಸ್ಗಳು ಅದೇ. ಫುಲ್ ಕೆಳಗಡೆವರೆಗೂ ಕ್ಯಾಮ್ರಾ ಬಿಟ್ಟಿದ್ದೀರಿ. ಕಸ್ಟಮರು ಖುಷಿಯಾಗೋಗ್ಬಿಟ್ರು. ಈ ಥರ ಆಗಿಲ್ಲ ಅಂದರೆ ನಮ್ಗೆ ಐಡಿಯಾ ಗೊತ್ತಿಲ್ಲ. ಮೋಟ್ರ್ ತೊಗೊಂಬಂದುಬಿಟ್ಟಿದ್ದಿದ್ರೆ ಎಲ್ಲ ವೇಸ್ಟ್ ಆಗಿಬಿಡೋದು. ವೇಸ್ಟ್ ಅಂದರೆ ಹೋಗ್ತಾ ಇರಲಿಲ್ಲ, ತಿರ್ಗಾ ಇದ್ಬೇಕು, ತಿರ್ಗಾ ಆಚೆ ಇಕ್ಬೇಕು. ಅಷ್ಟೊಂದು ಬಂಡವಾಳ ಹಾಕಿ ನೀರು ಕಣ್ಣಿಂದ ನೋಡೋಕ್ಕಾಗಲ್ಲ. ಐಟಮ್ ನೋಡಿದ್ರೆ ಒಂದು ಬೇಜಾರು ಕಸ್ಟಮರ್ಗೆ. ಎಲ್ಲ ಐಟಮ್ ತಂದಿದ್ದೀರಿ, ಬಿಡೋಕ್ಕಾಗಿಲ್ಲ ಅಂತ ಅದಕ್ಕೊಂದು ಬೇಜಾರು. ಅದಕ್ಕೆ ನಾನು ಎಲ್ಲರಿಗೂ ಒಂದೇ ಒಂದು ನಮ್ಮ ಕಡೆಯಿಂದ ಒಂದು ಅಡ್ವೈಸ್ ಕೊಡ್ತೀರಿ. ನೀವು ಯಾವತ್ತೂ ಅಷ್ಟೇ ಬೋರು ಡ್ರಿಲ್ಲಿಂಗ್ ಮಾಡಿದ್ರೆ ಒನ್ ಟೈಮ್ ಕ್ಯಾಮ್ರಾ ಮಾಡಿಸ್ಬಿಡ್ರಿ. ಕ್ಯಾಮ್ರಾ ಪ್ರೈಸ್ ಏನು ಜಾಸ್ತಿ ಇಲ್ಲ. ನೀವು ಲಕ್ಷಾಂತರ ರೂಪಾಯಿ ಬೋರ್ವೆಲ್ಗೆ ದುಡ್ಡು ಕೊಡ್ತೀರಿ, ನಿಮ್ಗೆ ಕ್ಯಾಮ್ರಾದು ಸಣ್ಣ ಬೆಲೆ, ಏನು ಜಾಸ್ತಿ ರೇಟ್ ಅಲ್ಲ. ದಯವಿಟ್ಟು ಸ್ಕ್ಯಾನಿಂಗ್ ಮಾಡಿರಿ, ಮೋಟ್ರ್ಗಳು ಬಿಡ್ರಿ. ಏನು ಪ್ರಾಬ್ಲಮ್ ಇದೆ ಗೊತ್ತಾಗುತ್ತೆ. ಏನು ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಗೆ.